ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಾಪುಗೆ ಆಧಾರ್ ಕಾರ್ಡ್ ಹೊಡ್ಸೋಣ ಅಂತ ಹೋಗಿದ್ವಿ. ಅವ್ರು ಇವತ್ತು ಆಗಲ್ಲ ಅಂದರು, ಅದಕ್ಕೆ ಬಂದ್ವಿ. ಅವ್ರನ್ನ ಬರೋ ತನಕ ಕಾಯೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ಹಂಗಾಗಿ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮತ್ತು ಒಂದು ಕಾಫಿ ಕುಟ್ಕೊಂಡು ಬರೋಣ ಅಂತ ಹೋಗಿದ್ವಿ. ಇವತ್ತು ನಮ್ಮ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಹುಷಾರಿಲ್ಲ, ಆರಾಮಿಲ್ಲ ಅನ್ನೋ ಕಾರಣಕ್ಕೆ ಗಂಟಲು ಕಟ್ತಾ ತಲೆನೋವು ಅಂತ ಕೆಲಸಕ್ಕೆ ರಜಾ ಹಾಕ್ಕೊಂಡಿದ್ರು. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದು ವಿಶಾಲ್ ಮಾರ್ಕೆಟ್ ಅಂತ ಹೋಗಿದ್ವಿ. ಅಲ್ಲಿ ಹೆವಿ ರೈಟು, ಸಿಕ್ಕಾಪಟ್ಟೆ ರೈಟು. ಹಾಗಾಗಿ ಏನು ತಗೊಳ್ಳಿಲ್ಲ, ಬಂದಿರೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು 2-3 ಐಟಮ್ ₹350 ತೊಗೊಂಡು ಬಂದ್ವಿ. ಡಿಮಾರ್ಟಲ್ಲಿ ಒಂದು ಪಕ್ಷ ತೊಗೋಬೋದು, ಬಟ್ ಇಲ್ಲಿ ತೊಗೊಳೋದಕ್ಕಾಗಲ್ಲ. ಹಾಗಾಗಿ ಸುಮ್ಮನೆ ಬಂದ್ವಿ. 100 rupees ಇರೋ ಈ ತಟ್ಟೆಗಳು ಅಲ್ಲಿ 250-280. ಆಮೇಲೆ ಅಲ್ಲೇ ಒಂದು ದೊಡ್ಡದೊಂದು ಮಾರ್ಟ್ ಇತ್ತು, ಪಾತ್ರೆ ಅವು ಇವು ಮ್ಯಾಟು ಪಕ್ಕದಲ್ಲಿ ಅವೆಲ್ಲ ಇತ್ತು. ದೊಡ್ಡದಾಗಿತ್ತು ಅಂಗಡಿ. ಅಲ್ಲಿಗೆ ಹೋಗಿದ್ವಿ. ಏನಾದರೂ ತಗೋ ಹಂಗೆ ಹಿಂಗೆ ಅಂದರು. ಅಲ್ಲೂ ಸ್ವಲ್ಪ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ನೋಡಿಕೊಂಡು ಬಂದ್ವಿ. ಚೆನ್ನಾಗಿತ್ತು. ಮೇಲ್ಗಡೆ ಎಲ್ಲ ಇಟ್ಟಿದ್ರು. ಅಲ್ಲಿರೋ ಆಲ್ಮೋಸ್ಟ್ ಅಲ್ಲಿ ನಾವು ಮನೆ ಮಾಡಿದಾಗ ತಂದಿದ್ವಿ. ಹಂಗಾಗಿ ಯಾವ್ಯಾವ್ದು ಬೇಕೋ ಅದನ್ನು ತೊಗೊಂಡ್ವಿ. ಈ ಬೇಸಿಗೆಗಾಲ ಆಗಿರೋದ್ರಿಂದ ಮೊನ್ನೆ ಹಲಸಿನ ಹಣ್ಣು ಕೊಯ್ದಿದ್ವಿ, ಊರಿಂದ ತಂದಿದ್ದು. ಅದಕ್ಕೆ ನೊಣ ಜಾಸ್ತಿ ಆಗಿಬಿಟ್ಟಿತ್ತು. ಯಾವ್ದು ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ ಅಂತ ಕಣ್ಣು ಕಂಡಿದ ತಕ್ಷಣ ನಮ್ಮ ಹಸ್ಬೆಂಡು ಇದನ್ನು ಪೆನಾಯಿಲ್ ತೊಗೊಂಡ್ರು. ಆಮೇಲೆ ಪಾಪುಗೆ ಚೇರ್ ನೋಡಿದ್ವಿ. ಇವಳು ಯಾವ್ದು ಬೇಕೋ ಅಂತೆಲ್ಲ ಇವಳೇ ನೋಡ್ತಿದ್ದು. ಇವಳಿಗೆ ಇಲ್ಲಿ ಫ್ರೀ ಆಗಿರೋದಕ್ಕೆ, ಆಟದ ಸಾಮಾನು ಜಾಸ್ತಿ ಇರೋದಕ್ಕೆ ಆಡೋಕ್ಕೆ ಒಳ್ಳೆ ಖುಷಿಯಾಗಿ ಆಡ್ತಾಯಿದ್ಲು. ಅವರು ಬೈತಾಯಿದ್ರು, ಏನು ಬೇಕೋ ತಗೋ, ಬರೀ ನೋಡ್ತೀಯ, ಅದಕ್ಕೆ ಹೆಂಗಸ್ರ ಜೊತೆ ಬರಬಾರ್ದು, ನಾವು ಬಂದರೆ ಯಾವ್ದು ಬೇಕೋ ಅದನ್ನು ತೊಗೊಂಬರ್ತೀವಿ, ಬರೀ ಕರ್ಕೊಬತ್ತೀಯ ಏನು ತಗೊಳ್ಳಲ್ಲ ಅಂತ. ಈರುಳ್ಳಿ ಬಟ್ಟೆ ಅದು. ಆಮೇಲೆ ಇಲ್ಲಿ ಎಷ್ಟೇ ತೊಗೊಂಡು ಒಂದು 3 ಐಟಮ್ ₹270 ಆಯಿತು. ಹಂಗಾಗಿ ಇಲ್ಲಿರೋ ರೈಟೇ ಒಂದು ತೊಗೊಂಡಾದ್ಮೇಲೆ ಡಿಸ್ಕೌಂಟ್ ಮಾಡ್ತಾರೆ. ನಾವು ಪಾಪಗೊಂದು ಸೆಲೆಕ್ಷನ್ ಮಾಡಿದ್ವಿ ಚೇರು. ಆ ಚೇರು ತೊಗೊಂಡು ಬಂದ್ವಿ. ಇದನ್ನು ಪರವಾಗಿಲ್ಲ, ಅಲ್ಲಿ ತೊಗೋಬೋದು, ಬ್ಯಾಡ್ರಳ್ಳಿ ಹತ್ರ. ಆಮೇಲೆ ಇದ್ರ ನೋಡ್ತಿದ್ಲು ಆಡಬೇಕು ಅಂತ. ತಲೆ ಹಿಂದೆ ಬಡ್ದಿದ್ರಿಂದ ಅವಳ ತಲೆಗೆ ದೊಡ್ಡ ಪೆಟ್ಟಾಗಿ ರಕ್ತ ಹರಿಯೋಕ್ ಶುರುವಾಯ್ತು. ಆದ್ರೆ ಅದನ್ನ ರಾಘವ್ ಅಥವಾ ಪಂಕಜ್ ಆಗ್ಲಿ ಗಮನಿಸ್ಲಿಲ್ಲ. ಆದ್ರೆ ರಾಘವ್ ಅಷ್ಟಾದ್ರೂ ಸುಮ್ಮನಾಗ್ಲಿಲ್ಲ. ಅವನು ಅರ್ಥ ಆಗ್ತಾ ಮೊದ್ಲೇ ತಲೆಗೆ ಪೆಟ್ಟು ಬಿದ್ದು ರಕ್ತ ಎಲ್ಲ ಹೋಗ್ತಾ ಇದ್ದಿದ್ರಿಂದ ಅವಳಿಗೀಗ ಅವನನ್ನ ತಡೆಯೋ ಶಕ್ತಿ. ಹಂಗಾಗಿ ಎತ್ಕೊಂಡು ಹೋಗ್ತಾ ಹೋದ್ವಿ. ಚೆನ್ನಾಗಿರೋ ಚೇರ್ ಬಂದ್ವಿ. ಅಂಗಡಿಲಿ ಹೋಗಿ ತಗೊಂಡು ಅಲ್ಲಿಂದ ಒಬ್ಳೆ ನಡ್ಕೊ ಬಂದ್ಲ. ಇಲ್ಲಿ ತನಕ ನನ್ನ ಒಬ್ಬಳು ಒಬ್ಳೆ ನಡ್ಕೊ ಬಂದಿದ್ದಾಳೆ. ಮಾ ಕಾಲಿಗೆ ಚಪ್ಪಲಿ ಹಾಕ್ತೆ, ನಡೆಸ್ಬೇಡ, ಚೆನ್ನಾಗಿಲ್ಲ ಜಾಗ ಎಲ್ಲ. ನಡಿಲಿ, ಕಾಲು ಗಲೀಜಾಗಲ್ವಾ. ಸರ್ಕ್ಯುಲೇಷನ್ ಆಗಲಿ, ಪಾದದಲ್ಲೆಲ್ಲ ರಕ್ತ ಅಂತ ಹೇಳ್ಬಿಟ್ಟು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಫಸ್ಟು ಚೇರ್ ಎತ್ಕೋ ಪಾಪನ ತೊಗೊಂಬರೋಣ ಅಂತ. ಆಮೇಲೆ ಅಲ್ಲಿ ಜಲ್ಲಿ ಕಲ್ಲಿತ್ತು, ಮನೆ ಕಟ್ತಿದ್ರು ಅಂತ ಅಲ್ಲಿ ಹಿಡ್ಕೊಂಡು ಹೋದ್ರು. ಆಮೇಲೆ ತಿರ್ಗಿ ಮತ್ತೆ ಅಪ್ಪ ನಾನು ಬರ್ತೀನಿ ಅಪ್ಪ ಅಂದು ಕೆರೆ ತಿಳಿಸಿ ನೆಕ್ಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಮನೆಗೆ ಬಂದರು. ಅದೇ ಮತ್ತೆ ಅದನ್ನು ನೋಡಿಲ್ಲಲ್ಲ, ಅದು ನೀರು ಕುಡಿತಾ ಇವತ್ತಿನ ದಿನ ಇಲ್ಲಿಗೆ ಆಯಿತು. ಮಾರ್ಕೆಟಿಗೆ ಬೇರೆ ಹೋಗಿದ್ವಿ. ಹೊಸ್ದಾಗಿ ಫಿಶ್ ತಂದು ಅಂತೇಳಿ ತರಕಾರಿ ತರೋಣ ಅಂತ ನೀರು ಕುಡಿಸಿ ಕರ್ಕೊಂಡು ಹೋದ್ಮೇಲೆ ಮಾರ್ಕೆಟ್ಗೆ ಹೋಗಿದ್ವಿ. ಮಾರ್ಕೆಟಲ್ಲಿ ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡಿದ್ರು. ಮತ್ತು ತರಕಾರಿ ಚಿಕನ್ ಬೇಕಾಗಿತ್ತು ಇವತ್ತು ಸಂಜೆ. ಮತ್ತು ಬಿಸ್ಕಿರ್ತೀನಿ. ಬಾಯ್.